ನಮ್ಮ ದೇಶ ನಿಂತಿರೋದು 3 ಜನರ ಮೇಲೆ. ನಾವು ಆರಾಮವಾಗಿ ನಿದ್ರೆ ಮಾಡ್ತೀವಿ. ಆದ್ರೆ ಯಾರೋ ಒಬ್ರು ಇಡೀ ರಾತ್ರಿ ಜಾಗರಣೆ ಮಾಡ್ತಿದ್ದಾರೆ. ಗಡಿಯಲ್ಲಿ ನಿಂತಿರುವ ಒಬ್ಬ ಸೈನಿಕ. ಅವನ ಕೈಯಲ್ಲಿ ಗನ್ನಿರುತ್ತದೆ. ಆದರೆ ಹೃದಯದಲ್ಲಿ ಕುಟುಂಬದ ಫೋಟೋ ಇರುತ್ತದೆ. ಅವನಿಗೆ ಚಳಿ, ಮಳೆ, ಹಿಮ ಯಾವುದೂ ಹೊಸದಲ್ಲ. ಹೊಸದಾಗಿರೋದು ಮಾತ್ರ ಪ್ರತಿದಿನ ಜೀವದ ಅಪಾಯ. ಬೆಳಗ್ಗೆ ಸೂರ್ಯೋದಯ ಆಗೋ ಮುಂಚೆ ಹೊಲಕ್ಕೆ ಹೋಗುವ ಒಬ್ಬ ರೈತ. ಅವನ ಬೆವರು ಮಣ್ಣಿಗೆ ಬೀಳ್ತದೆ. ಆ ಮಣ್ಣು ಅನ್ನವಾಗಿ ನಮ್ಮ ತಟ್ಟೆಗೆ ಬರುತ್ತದೆ. ಪ್ರಕೃತಿ ಜೊತೆ ಯುದ್ಧ ಮಾಡ್ತಾನೆ. ಆದರೆ ಯಾರಿಗೂ ತನ್ನ ನೋವು ಹೇಳಿಕೊಳ್ಳೋದಿಲ್ಲ. ರಾತ್ರಿ 12 ಆದ್ರೂ ಹೈವೇ ಮೇಲೆ ಇನ್ನೂ ಚಲಿಸುತ್ತಿರುವ ಒಬ್ಬ ಡ್ರೈವರ್. ಕಣ್ಣುಗಳಲ್ಲಿ ನಿದ್ರೆ ಇರುತ್ತದೆ. ಆದರೆ ಮನಸ್ಸಿನಲ್ಲಿ ಜವಾಬ್ದಾರಿ ಇರುತ್ತದೆ. ಅವನ ಮನೆಯವರು ಕಾಯ್ತಿರ್ತಾರೆ. ಆದರೆ ಅವನು ದೇಶದ ಚಕ್ರ ನಿಲ್ಲಬಾರದೆಂದು ಓಡಿಸುತ್ತಿರ್ತಾನೆ. ಒಬ್ಬನು ಗಡಿಯನ್ನು ಕಾಯ್ತಾನೆ. ಒಬ್ಬನು ಹೊಟ್ಟೆ ತುಂಬಿಸ್ತಾನೆ. ಮತ್ತೊಬ್ಬನು ದೇಶವನ್ನು ಮುಂದಕ್ಕೆ ಸಾಗಿಸ್ತಾನೆ. ಸೈನಿಕ, ರೈತ, ಡ್ರೈವರ್ ಇವರ ತ್ಯಾಗದ ಮೇಲೆ ನಮ್ಮ ಸುಖ ಕಟ್ಟಲಾಗಿದೆ. ನಿಜವಾದ ಹೀರೋಗಳು ಯಾರು ಅಂದ್ರೆ ಸ್ಟೇಜ್ ಮೇಲೆ ನಿಂತವರು ಅಲ್ಲ, ಸ್ಟೀರಿಂಗ್, ಹೊಲ, ಗಡಿ ಮೇಲೆ ನಿಂತವರು. ಒಮ್ಮೆ ಗೌರವದಿಂದ ನೋಡೋಣ. ಒಮ್ಮೆ ಧನ್ಯವಾದ ಹೇಳೋಣ. ಅವರಿಗೆ ಸಲ್ಯೂಟ್ ಮಾಡಿದರೆ ನಮ್ಮ ದೇಶಕ್ಕೆ ಸಲ್ಯೂಟ್ ಮಾಡಿದಂತೆ. ಇಂಡಿಯಾ.